ನಮಸ್ಕಾರ ಸ್ನೇಹಿತರೆ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮತ್ತು ಶಾಸಕ ರೇವಣ್ಣ ನಡುವೆ ಮಾತಿನ ಯುದ್ಧ ಜೋರಾಗಿದೆ. ಹಾಗಾದ್ರೆ ಈ ಯುದ್ಧಕ್ಕೆ ಕಾರಣ ಏನು? ಸರಳ ವ್ಯಕ್ತಿತ್ವದ ಜಿಲ್ಲಾಧಿಕಾರಿ ಅಂತ ಹೆಸರಾಗಿರೋ ಲತಾ ಕುಮಾರಿ ಯಾರು? ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಗೊತ್ತಾ? ಇವರು ವರ್ಗಾವಣೆಯಾದಾಗ ಕೆಪಿಎಸ್ಸಿ ಅಭ್ಯರ್ಥಿಗಳು ಪ್ರತಿಭಟಿಸಿದ್ಯಾಕೆ? ಅಧಿಕಾರಿಯಾಗಲು ಇವರ ಪತಿ ಹೇಗೆ ಸಪೋರ್ಟ್ ಮಾಡಿದ್ರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಲತಾ ಕುಮಾರಿ ಹಿನ್ನೆಲೆ ಏನು? ಲತಾ ಕುಮಾರಿ 1975ರ ಅಕ್ಟೋಬರ್ 22ರಂದು ಬಳ್ಳಾರಿಯಲ್ಲಿ ಜನಿಸಿದ್ರು. ಇವರದ್ದೊಂದು ರೈತ ಕುಟುಂಬವಾಗಿತ್ತು. ಆದರೂ ತಂದೆ PUC ವರೆಗೆ ಓದಿ ಸರ್ಕಾರಿ ಕೆಲಸ ತಗೊಂಡಿದ್ರು. ಇಡೀ ಕುಟುಂಬದಲ್ಲಿ ಸರ್ಕಾರಿ ಜಾಬ್ ತಗೊಂಡೋರು ಅಂದರೆ ಅದು ಇವರ ತಂದೆ ಮಾತ್ರ. ಇಂಥ ಕುಟುಂಬದಲ್ಲಿ ಜನಿಸಿದ ಲತಾ ಕುಮಾರಿಗೆ ಒಳ್ಳೆಯ ಶಿಕ್ಷಣ ಸಿಕ್ತು. 10ನೇ ಕ್ಲಾಸ್ ಆದಮೇಲೆ ಲತಾ ಕುಮಾರಿ ಸೈನ್ಸ್ ತಗೊಂಡ್ರು. ಡಿಗ್ರಿ ಓದುವಾಗಲೇ ಮನೆಯವರ ಒತ್ತಾಯಕ್ಕೆ ಮಣಿದು ಮದುವೆ ಆಗಬೇಕಾಯ್ತು. ಇವರ ಅದೃಷ್ಟಕ್ಕೆ ಕೈ ಹಿಡಿದ ಗಂಡ ಸಪೋರ್ಟಿವ್ ಆಗಿ ನಿಂತರು. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಅವರು ಪತ್ನಿಗೆ ಅಂದರೆ ಲತಾ ಕುಮಾರಿಗೆ ಓದಲು ಅವಕಾಶ ಮಾಡಿಕೊಟ್ರು. ಮೈಕ್ರೋಬಯಾಲಜಿ ವಿಚಾರದಲ್ಲಿ ಲತಾ ಕುಮಾರಿ MSc ಮುಗಿಸಿದ್ರು. UPSCಗೆ ಸಿದ್ಧತೆ ಆರಂಭ. MSc ಮುಗಿಸಿದ ಲತಾ ಕುಮಾರಿ ವಿಜ್ಞಾನಿ ಆಗಬೇಕು ಅಂತ ಕನಸು ಕಂಡಿದ್ರು. ಆದರೆ ಗಂಡ ಮತ್ತು ಮನೆಯವರಿಗೆ ಅದು ಇಷ್ಟ ಇರಲಿಲ್ಲ. ಹೀಗಾಗಿ ಪತಿಯ ಸಲಹೆಯಂತೆ ಲತಾ ಕುಮಾರಿ UPSC ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದ್ರು. ಗಂಡನ ಮನೆಯ ಒಂದು ಕೋಣೆಗೆ ಬೀಗ ಹಾಕಲಾಗಿತ್ತು. ಅದೇನೆಂದು ತೆರೆದು ನೋಡಿದಾಗ ಫುಲ್ ಪುಸ್ತಕಗಳೇ ತುಂಬಿದ್ವು. ಪತಿ ಕೂಡ UPSC ಪರೀಕ್ಷೆ ಪಾಸ್ ಮಾಡಲು ಯತ್ನಿಸಿದ್ರು ಅಂತ ಗೊತ್ತಾಯಿತು. ತನ್ನ ತಾಯಿ ಆ ಪುಸ್ತಕಗಳನ್ನು ಗುಜುರಿಗೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಪತಿ ಆ ರೂಮಿಗೆ ಬಾಗಿಲು ಹಾಕಿದ್ರಂತೆ. ಅದೇ ಪುಸ್ತಕಗಳನ್ನಿಟ್ಕೊಂಡು ಲತಾ ಕುಮಾರಿ UPSC ಪರೀಕ್ಷೆಗೆ ಓದಲು ಶುರು ಮಾಡಿದ್ರು. ಯಾವುದೇ ಟ್ರೈನಿಂಗ್ ಪಡ್ಕೊಳ್ಳಿಲ್ಲ. 6 ತಿಂಗಳ ಕಾಲ ಓದಿ ನಂತರ ಪರೀಕ್ಷೆ ಬರೆದ್ರು. ಮೊದಲ ಯತ್ನದಲ್ಲೇ ಲತಾ UPSC ಪಾಸ್ ಮಾಡಿಕೊಂಡ್ರು. 2006ರಲ್ಲಿ ಕರ್ನಾಟಕ ಕೇಡರ್ IAS ಅಧಿಕಾರಿಯಾಗಿ ಆಯ್ಕೆ ಆದರು. 2 ದಶಕಗಳ ಅನುಭವ. 2006ರಿಂದ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರು. ಕೋಲಾರ, ಬೆಂಗಳೂರು ನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯಿತಿ CEO ಆಗಿ ಕೆಲಸ ಮಾಡಿದ್ರು. ನಂತರ KPSC ಕಾರ್ಯದರ್ಶಿಯಾಗಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯಕಾರಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ರು. ಇದೇ ವರ್ಷ ಲತಾ ಕುಮಾರಿ ಅವರನ್ನ ಮೊದಲ ಬಾರಿಗೆ ಹಾಸನ DC ಆಗಿ ವರ್ಗಾವಣೆ ಮಾಡಲಾಗಿತ್ತು. ಮಗಳು DC ಆಗಬೇಕು ಅನ್ನೋದು ತಂದೆಯ ಕನಸಾಗಿತ್ತು. ಹೀಗಾಗಿ ಹಾಸನ DC ಆಗಿ ವರ್ಗಾವಣೆಯಾದಾಗ ತಂದೆ ಬಳಿ ಪೆನ್ ಪಡೆದು ಅದರಿಂದಲೇ ಮೊದಲ ಸೈನ್ ಹಾಕಿದ್ರು. ಜಿಲ್ಲಾಧಿಕಾರಿ ಆದಮೇಲೆ ಲತಾ ಕುಮಾರಿ ಜಿಲ್ಲೆಯಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ. ಕೆಲಸದಿಂದಲೇ ಫೇಮಸ್ ಲತಾ ಕುಮಾರಿ. ಲತಾ ಕುಮಾರಿ ಹೋದಲ್ಲೆಲ್ಲ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದ್ದಾರೆ. ಕೋಲಾರ ಜಿಲ್ಲಾ ಪಂಚಾಯಿತಿ CEO ಆಗಿದ್ದಾಗ ಬಾಲಕರ ಹಾಸ್ಟೆಲ್ನಿಂದ ಅವ್ಯವಸ್ಥೆ ಬಗ್ಗೆ ನಿರಂತರ ದೂರುಗಳು ಬರ್ತಿದ್ವು. ಯಾವ ಅಧಿಕಾರಿಗಳು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಲತಾ ಕುಮಾರಿ ಒಂದಿನ ಸಡನ್ ಆಗಿ ಎಂಟ್ರಿ ಕೊಟ್ಟು ಸಿಬ್ಬಂದಿಯನ್ನ ತರಾಟೆಗೆ ತಗೊಂಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಇವರು KPSC ಕಾರ್ಯದರ್ಶಿಯಾಗಿದ್ದಾಗ ಅಭ್ಯರ್ಥಿಗಳ ಪರವಾಗಿ ಧ್ವನಿ ಎತ್ತಿದ್ರು. ಹಲವು ದಿಟ್ಟ ನಿರ್ಧಾರಗಳನ್ನ ಕೈಗೊಂಡಿದ್ರು. ಇದರ ಬೆನ್ನಲ್ಲೇ ಲತಾ ಕುಮಾರಿಯನ್ನ ಸರ್ಕಾರ ರಜೆ ಮೇಲೆ ಕಳುಹಿಸಿತ್ತು. ಇದನ್ನ ವಿರೋಧಿಸಿ KPSC ಅಭ್ಯರ್ಥಿಗಳು ಪ್ರತಿಭಟನೆ ಕೂಡ ನಡೆಸಿದ್ರು. ಕೇಂದ್ರ ಸಚಿವರ ಕಾಲಿಗೆ ಬಿದ್ದಿದ್ಯಾಕೆ? ಕೇಂದ್ರ ಸಚಿವ V ಸೋಮಣ್ಣ ಅರಸೀಕೆರೆಯ ಕೋಡಿಮಠಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಹಾಸನ DC ಲತಾ ಕುಮಾರಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಆಶೀರ್ವಾದ ಪಡ್ಕೊಂಡ್ರು. ಜೊತೆಗೆ ನಿಮ್ಮನ್ನು ನೋಡಿ ಖುಷಿ ಆಯ್ತು, ನೀವು ನಮಗೆ ತುಂಬಾ ಬೇಕಾದವರು ಸರ್ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಸಚಿವ ಸೋಮಣ್ಣ, ನೀವು ಒಳ್ಳೆಯ ಕೆಲಸಗಾರರು, ಒಳ್ಳೆಯ ಕೆಲಸ ಮಾಡಿಕೊಂಡು ಬಂದಿದ್ದೀರಿ, ಯಾರ ಬಾಯಿಗೂ ಬೀಳ್ಬೇಡಿ ಅಂತ ಹೇಳಿದ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಜಿಲ್ಲಾಧಿಕಾರಿ ಹುದ್ದೆ ಗೌರವಪೂರ್ಣವಾದದ್ದು. ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ DC ಆದವರು ಸಚಿವರ ಕಾಲಿಗೆ ಬೀಳೋದು ಸರಿಯಲ್ಲ. ಇದು ಶಿಷ್ಟಾಚಾರಕ್ಕೆ ವಿರೋಧ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಸರಳತೆಯಿಂದ ಜನಮನ ಗೆದ್ದ ಅಧಿಕಾರಿ ಲತಾ ಕುಮಾರಿ ತಮ್ಮ ಸರಳತೆಯಿಂದಲೇ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಸಾಮಾನ್ಯರಂತೆ ರೋಡಲ್ಲಿ ರೌಂಡ್ ಹಾಕೋಕ್ಕೂ ಸೈ, ಅದೇ ರೀತಿ ಬೈಕ್ ರೈಡ್ ಮಾಡೋಕ್ಕೂ ರೆಡಿ. ಈ ರೀತಿಯ ಗುಣದಿಂದ ಲತಾ ಕುಮಾರಿ ಜನರ ಪ್ರೀತಿ ಸಂಪಾದಿಸಿದ್ದಾರೆ.
ಹಾಸನ ಡಿಸಿ ಆದ್ಮೇಲೆ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ಕೊಟ್ಟು ಬಿಸಿಯೂಟದ ಗುಣಮಟ್ಟ ಚೆಕ್ ಮಾಡಿದ್ರು. ಮಕ್ಕಳ ಜೊತೆಗೆ ಸಾಲಿನಲ್ಲಿ ಕೂತು ಊಟ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ರು. ಹಾಸನಾಂಬೆ ದೇಗುಲ ಓಪನ್ ಆದಾಗ ದೊಡ್ಡ ದೊಡ್ಡ ಅಧಿಕಾರಿಗಳು VIP ಲೈನ್ ನಲ್ಲಿ ಹೋಗಿ ದರ್ಶನ ಪಡೆದಿದ್ರು. ಆದ್ರೆ ಇವರು ಜನರ ಜೊತೆಗೆ 3.5 ಗಂಟೆಗಳ ಕಾಲ ಸರತಿ ಸಾಲಲ್ಲಿ ನಿಂತು ದರ್ಶನ ಪಡೆದಿದ್ರು. ಆಗ ಜನ DC ಅಂದ್ರೆ ಹೀಗಿರ್ಬೇಕು ನೋಡ್ರಪ್ಪ ಅಂತ ಮಾತನಾಡ್ಕೊಂಡಿದ್ರು. ರೇವಣ್ಣ ವರ್ಸಸ್ ಲತಾ ಕುಮಾರಿ ಫೈಟ್ ಯಾಕೆ? ಹಾಸನದಲ್ಲಿ ಗ್ರಾಮ ಪಂಚಾಯಿತಿ ಮೀಸಲಾತಿ ನಿಗದಿಯಲ್ಲಿ ಲತಾ ಕುಮಾರಿ ಕಾನೂನು ಉಲ್ಲಂಘಿಸಿದ್ದಾರೆ. ರಾಜಕಾರಣಿಯೊಬ್ಬರ ಮಾತು ಕೇಳಿ ಮೀಸಲಾತಿ ಪಟ್ಟಿ ರೆಡಿ ಮಾಡಿದ್ದಾರೆ ಅಂತ HD ರೇವಣ್ಣ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, ಇಂಥ DCನ ಎಲ್ಲಿಂದ ಹಿಡ್ಕೊಂಡು ಬಂದ್ರೋ ಏನೋ, ನಾನು ಈವರೆಗೆ ಇಂಥ DCನ ನೋಡೇ ಇಲ್ಲ ಅಂದಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ಲತಾ ಕುಮಾರಿ, ಹಿಡಿತದಲ್ಲಿ ಇಟ್ಟುಕೊಳ್ಳಲು ಆಗದಿದ್ರೆ ದ್ವೇಷಿಸ್ತೀರಾ ಅಂತ ರೇವಣ್ಣಂಗೆ ಟಾಂಗ್ ಕೊಟ್ಟಿದ್ರು. ನಾನು ಅಧಿಕಾರ ವ್ಯಾಪ್ತಿ ಮೀರಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಿ, ಅದು ಬಿಟ್ಟು ವೈಯಕ್ತಿಕ ಟೀಕೆ ಬೇಡ ಅಂತ ಕಿಡಿಕಾರಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ರೇವಣ್ಣ, ಅವರು IAS ಮಾಡಿದ್ರೆ ನಾನು ಜನರಿಂದ 6 ಸಲ ಆಯ್ಕೆ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಏನಿದು ಗ್ರಾಮ ಪಂಚಾಯಿತಿ ಮೀಸಲಾತಿ ಪಟ್ಟಿ? ಈ ವರ್ಷ ಹಾಸನದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀತಿದೆ. ಅದಕ್ಕೆ ಮೀಸಲಾತಿ ಸ್ಥಾನಗಳನ್ನ ನಿಗದಿ ಮಾಡೋ ಕೆಲಸ ನಡೀತಿದೆ. ಅಂದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯ ಸ್ಥಾನಗಳ ಪೈಕಿ ಯಾವ ಸಮುದಾಯಕ್ಕೆ ಎಷ್ಟು ಸ್ಥಾನ ಅಂತ. ಒಂದು ಗ್ರಾಮ ಪಂಚಾಯಿತಿಯಲ್ಲಿ 20 ಸ್ಥಾನಗಳಿದ್ರೆ ಅವುಗಳಲ್ಲಿ SCಗೆ ಎಷ್ಟು, STಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು ಅಂತ ನಿರ್ಧರಿಸೋದು, ಪಟ್ಟಿ ಮಾಡೋದು. ಇದು ತಹಶೀಲ್ದಾರ್ ಕಚೇರಿಯಿಂದ DC ಕಚೇರಿಗೆ ಹೋಗುತ್ತೆ. ಅಲ್ಲಿ ಫೈನಲ್ ಪಟ್ಟಿ ರೆಡಿಯಾಗುತ್ತೆ. ಆದ್ರೆ ತಹಶೀಲ್ದಾರ್ಗಳು ಕಳುಹಿಸಿದ ಪಟ್ಟಿಯನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬದಲಿಸಲಾಗಿದೆ ಅಂತ ರೇವಣ್ಣ ಆರೋಪಿಸಿದ್ದಾರೆ. ಸ್ನೇಹಿತರೆ, ಇದು ಸರಳತೆಗೆ ಹೆಸರಾದ, ಈಗ ರೇವಣ್ಣ ಕೆಂಗಣ್ಣಿಗೆ ಗುರಿಯಾದ ಹಾಸನ DC ಲತಾ ಕುಮಾರಿ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.